ಇದು ಫಿಲಮ್ ಬಗ್ಗೆ ಯಾವ ಥರ ನಿನ್ನ ಒಪಿನಿಯನ್? ಮೊದಲೇ ನೀನು ಡಿ-ಬಾಸ್ ಫ್ಯಾನ್ ನೀನು. ವಜ್ರೇಶ್ವರಿ ಥಿಯೇಟ್ರು ಫುಲ್ ಸಕ್ಕತ್ತಾಗಿ ರೆನೋವೇಷನ್ ಮಾಡಿದ್ದಾರೆ ಸರ್. ಯಾರಂದ್ರೆ ಗೊತ್ತಾಯ್ತಾ? ಅವ್ರ ಫ್ರೆಂಡು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬ ಸೂಪರಾಗಿದ್ದೀನಿ. ಶನಿವಾರ ಬೆಳಗಿನ 10 ಗಂಟೆಗೆ ಬಂದಿದ್ದೀನಿ ಡ್ಯೂಟಿಗೆ. ಯಾಕೆ ಅಂತ ಹೇಳಿದ್ರೆ ನನ್ನ ಹೆಂಡತಿಗೆ 10 ಗಂಟೆ ಶಿಫ್ಟ್ ಇತ್ತು. ಸೊ ಅವಳನ್ನ ಡ್ರಾಪ್ ಮಾಡೋ ಒಂದು ನೆಪದಲ್ಲಾದರೂ ನಾವು ಡ್ಯೂಟಿಗೆ ಬರಲೇಬೇಕಾಗುತ್ತೆ. ಹಾಗಾಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ನೋಡಿ ಅವಳು ಕೆಲಸ ಮಾಡ್ತಿರುವಂಥ ಜಾಗ. ಸೊ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ಬಂದಿದ್ದೀನಿ, ಗಾಡೀಲಿ ಕೂತಿದ್ದೀನಿ. ಗಾಡಿನ ಒರೆಸ್ಲಿಲ್ಲ, ಗಾಡಿ ಒರೆಸ್ಕೋಬೇಕು ಇವಾಗ. ಗಾಡಿ ಒರೆಸ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಮ್ಮ. ಏನಪ್ಪ ಇವತ್ತು ಅಂತ ಹೇಳಿದ್ರೆ ಡೆವಿಲ್ ಸಿನಿಮಾಗೆ ನಾವು ಹೋಗ್ತಾ ಇದ್ದೀವಿ, ನಾನು ನನ್ನ ಹೆಂಡತಿ ಪಕ್ಕ. ಸೊ ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಸು ಬರ್ತಿದ್ದಾರೆ. ಸೊ ನಾವು ಇವತ್ತು 10:30 ಶೋಗೆ ಹೋಗ್ತಾ ಇದ್ದೀವಿ, ನೈಟ್ ಶೋಗೆ. ಯಾಕೆ ಅಂತ ಹೇಳಿದ್ರೆ ಬೆಳಗ್ಗೆ ಎಲ್ಲ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ನಾವು ಕೆಲಸ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನಂತ ಹೇಳಿದ್ರೆ ಡ್ಯೂಟಿ ಮಾಡೋ ಸಮಯ, ಡ್ಯೂಟಿ ಮಾಡ್ಕೊಳ್ಳೋಣ. ನೈಟ್ ಒಂದು 9:30 10 ಗಂಟೆಗೆ ಆಗಲ್ಲ, 9:30 ಮನೆಗೆ ಬರಬೇಕು. ಸೊ 9:30ವರೆಗೂ ಡ್ಯೂಟಿ ಮಾಡೋಣ. ಡ್ಯೂಟಿ ಮಾಡ್ಕೊಂಡು ಎಷ್ಟಾಗುತ್ತೆ ಏನು ಅಂತ ನಿಮ್ಗೆ ತೋರಿಸ್ತೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಜಾಕೆಟ್ ಹಾಕಂದ್ರೆ ಯಾಕೋ ಒಂದು ಸ್ವಲ್ಪ ಸೆಕೆ ಅಂತ ಕಾಣಿಸ್ತಾಯಿತ್ತು, ಅದಕ್ಕೋಸ್ಕರ ಜಾಕೆಟ್ ಬಿಚ್ಚಾಕ್ಬಿಟ್ಟೆ. ಸೊ ಗಾಡಿ ಎಲ್ಲ ಒರೆಸ್ಕೊಂಡು ಇವಾಗ ಡ್ಯೂಟಿ ಆನ್ ಮಾಡಿದೆ. ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಎಲ್ಲಿಂದ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಮಾಗಡಿ ಮೇಯ್ನ್ ರೋಡು. ಸೊ ಸುಂಕದಕಟ್ಟೆ ಡಿ-ಮಾರ್ಟು ನಾನು ಹೆಂಡತಿ ಕೆಲಸ ಮಾಡೋದು. ಸೊ ಈ ಕಡೆ ಹೋದರೆ ಸುಂಕದಕಟ್ಟೆ, ಈ ಕಡೆ ಹೋದರೆ ನಮ್ಮನೆ ಅಂಜನಾನಗರ. ಸೊ ಇಲ್ಲಿಂದ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ನೋಡಮ್ಮ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನೆಲ್ಲ ತೊಂದರೆಗಳಾಗುತ್ತೆ, ಏನಪ್ಪ ಸಂತೋಷದ ವಿಷಯ ನಮಗೆ ಸಿಗುತ್ತೆ ಅನ್ನೋದನ್ನ ನೋಡೋಣ ಈ ವಿಡಿಯೋದಲ್ಲೇ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಡ್ಯೂಟಿ ಬಿತ್ತು ಇವಾಗ ಶ್ರೀಗಂಧದ ನಗರದಿಂದ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬೇಗನೆ ಬಿದ್ದಿದೆ. ಸೊ ಪಿಕಪ್ ಮಾಡ್ಕೊಂಡು ಮತ್ತಿಕೆರೆಗೂ ನನಗೂ ಏನು ಅಂತ ಗೊತ್ತಿಲ್ಲ. ನೆನ್ನೆ ಎಲ್ಲ ಮತ್ತಿಕೆರೆಲಿದ್ದೆ, ಮತ್ತು ಇವಾಗ ಮತ್ತಿಕೆರೆ ಬಿದ್ದಿದೆ. ಸೊ ಮತ್ತಿಕೆರೆಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಎಲ್ಲಿಗೆ ಬೀಳುತ್ತೆ ಅಂತ ನೋಡುವಂಥ ಕುತೂಹಲ. ಸೊ ಇವತ್ತೇನೋ ಟ್ರಾಫಿಕ್ ಜಾಸ್ತಿ ಇರೋಂಗೆ ಕಾಣಿಸ್ತೈತೆ. ಟ್ರಾಫಿಕ್ ಇದೆಯಾ ಇಲ್ವಾ ಶನಿವಾರ? ಆ್ಯಕ್ಚುಲಿ ಎವ್ರಿ ಸ್ಯಾಟರ್ಡೇ ಟ್ರಾಫಿಕ್ ಇರುತ್ತೆ. ಇವತ್ತು ಹೆಂಗಿದೆ ಏನು ಎತ್ತ ಬೆಂಗಳೂರು ಸುತ್ತೋಡಿ ಅಣ್ಣ ಇವತ್ತು ಟ್ರಾಫಿಕ್ ಅಪ್ಡೇಟ್ ಮಾಡ್ಕೊಂಡು ಎಲ್ಲೆಲ್ಲಿ ಟ್ರಾಫಿಕ್ ಇದೆ ಏನು ಎತ್ತ ಅಂತ. ಸೊ ಎಲ್ಲ ಕಡೆನೂ ಅಪ್ಡೇಟ್ ಮಾಡೋಕ್ಕಾಗಲ್ಲ, ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೋ ಅಲ್ಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಶನಿವಾರದ ಬೆಂಗಳೂರು ಯಾವ ಥರ ಇದೆ ಅಂತ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ ಹಾಗಾದರೆ ನಮ್ಮ ಜೊತೆನೇ ನೀವು ಸಹ ಬೆಂಗಳೂರನ್ನ ಸುತ್ತೊಡಿಯೋಕ್ಕೆ ರೆಡಿ ಇದ್ದೀರಾ? ಬನ್ನಿ, ನಿಮಗೆ ಬೆಂಗಳೂರನ್ನ ತೋರಿಸುವಂಥ ಪ್ರಯತ್ನ ನಾನು ನಿಮಗೆ ಮಾಡ್ತೀನಿ. ಸೊ ಮತ್ತದೇ ಸುಂಕದಕಟ್ಟೆ ರೋಡು, ಮಾಗಡಿ ರೋಡಲ್ಲಿರುವಂತಹ ಸುಂಕದಕಟ್ಟೆ. ಫಸ್ಟ್ ಇಲ್ಲಿ ರೋಡ್ ಸೈಡಲ್ಲೇ ದೊಡ್ಡ ಮಾರ್ಕೆಟ್ ಮಾಡ್ಕೊಬಿಟ್ಟಿದ್ರು. ಸೊ ಇವಾಗ ಅದನ್ನು ಬೇರೆ ಕಡೆ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವ ಕಡೆ ಅಂತ ಹೇಳಿದ್ರೆ ನೀವೇನು ನೋಡ್ತಿದ್ದೀರಾ ಈಗ ವಿಡಿಯೋನ, ಆ ವಿಡಿಯೋ ಎಡಭಾಗದಲ್ಲಿ ಒಳಗಡೆ ಹೋದರೆ ಸೊ ಅಲ್ಲಿ ಇವಾಗ ಮಾರ್ಕೆಟ್ನ ಮಾಡಿದ್ದಾರೆ, ತರಕಾರಿ ಮಾರ್ಕೆಟ್ನ. ಅಲ್ಲಿ ತುಂಬ ಪೈಪ್ಲೈನ್ ರೋಡ್ ಇದೆ, ಪೈಪ್ಲೈನ್ ರೋಡ್ಗೆ ಸೇರಿಸ್ಕೊಂಡು ಅಲ್ಲಿ ಒಂದು ದೊಡ್ಡ ಮಾರ್ಕೆಟೇ ಮಾಡಿದ್ದಾರೆ. ಸೊ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಆದರೆ ಸೊ ಅಲ್ಲಿ ಎಂಡ್ವರೆಗೂ ತರಕಾರಿ ಮಾರ್ಕೆಟ್ ಮಾಡ್ತಿದ್ರು. ಫಸ್ಟು ತರಕಾರಿ ಹಾಕಿಬಿಡ್ತಿದ್ರು ರೋಡ್ ಬದಿಗೆ. ಸೊ ಇವಾಗ ಆ ಥರದ್ದೇನು ಸಮಸ್ಯೆ ಇಲ್ಲ ಇವಾಗ. ಸೊ ಅವಾಗಂತೂ ಮಾರ್ಕೆಟ್ ಇದ್ದಾಗಂತೂ ಇದೇ ನೋಡಿ ಲೆಫ್ಟ್ ಸೈಡಲ್ಲಿ ಹೂ ಮಾರ್ತಿದ್ರಲ್ಲ, ಅದ್ರ ಒಳಗಡೆ ಹೋದರೆ ಫುಲ್ಲು ಮಾರ್ಕೆಟು ನೋಡ್ತಿದ್ದಾರೆ. ಸೊ ಅಲ್ಲಿ ದೇವಸ್ಥಾನ ಇದೆ. ಸೊ ನನಗೆ ಡ್ಯೂಟಿ ಬಿದ್ದಿದೆ, ಡ್ಯೂಟಿ ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಜನಗಳೆಲ್ಲ ನಿಂತಿದ್ದಾರೆ ಬಸ್ಗೆ. ಸೊ ಇದು ಬಸ್ ಸ್ಟಾಪು. ಅಣ್ಣ ಸೆಂಟ್ರಲ್ ಬಂದ್ಬಿಟ್ಟು ಅಂದ್ಕೊಂಡು ಕಿರ್ತಾವನೆ ಅವನಲ್ಲ. ಸೊ
ಸೊ ಬನ್ನಿ ಹಾಗಾದ್ರೆ ಕಸ್ಟಮರ್ ಫೋನ್ ಮಾಡ್ತಾಯಿದ್ರೆ ಒಂದು ಫೋನ್ ರಿಸೀವ್ ಮಾಡ್ತೀರಿ. ಸೊ ಇವಾಗ ಕಸ್ಟಮರ್ ಪಿಕಪ್ ಮಾಡೋದಕ್ಕೆ ಅವರ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಈ ರೋಡ್ ಯಾವುದು ಅಂತ ಹೇಳಿದ್ರೆ ಯಾವುದೋ ಮಾರುತಿ ಟೆಂಟ್ ಹೌಸ್ ರೋಡ್ ಅಂತ ಹೇಳ್ಬಿಟ್ಟು ಹೆಗ್ನಳ್ಳಿಗೆ ಹೋಗ್ತೀವಲ್ಲ, ಮಾಗಡಿ ರೋಡಿಂದ ಬಂದರೆ ಯಾವುದಪ್ಪ ಅಂತ ಹೇಳಿದ್ರೆ ಕೊಟ್ಕೆಪಾಳ್ಯದಿಂದ ಬರ್ತಾ ಇರ್ಬೇಕಾರೆ ಸೊ ಹಂಗೆ ಲಕ್ಷ್ಮೀ ಇದು ಬಸ್ ಹಾಸ್ಪಿಟಲ್ ಸಿಗುತ್ತೆ, ಅದ್ರ ಆಪೋಸಿಟ್ ಒಂದು ರೋಡ್ ಇದೆ, ಅದೇ ಮಾರುತಿ ಟೆಂಟ್ ಹೌಸ್ ರೋಡು. ಹಂಗೆ ಸ್ಟ್ರೈಟಾಗಿ ಬಂದರೆ ಹೆಗ್ನಳ್ಳಿಗೆ ಹೋಗುತ್ತೆ. ಇದು ಹೆಗ್ನಳ್ಳಿಗೆ ಹೋಗೋ ರೋಡಲ್ಲಿ ಸೊ ಕಸ್ಟಮರು ಬುಕ್ ಮಾಡಿದ್ದಾರೆ. ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಈ ಪೈಪ್ಲೈನ್ ರೋಡಲ್ಲಿ ಯಾವಾಗಲೂ ಟ್ರಾಫಿಕ್ ಜಾಮು ಇಲ್ಲಿ, ಯಾಕೆ ಅಂತ ಹೇಳಿದ್ರೆ ರೋಡು ಸರಿ ಇಲ್ಲ ಒಂದು. ಸೊ ರೋಡು ಚಿಕ್ಕ ಮತ್ತು ಇದೊಂಥರ ಪ್ಲಸ್ ಕ್ರಾಸ್ ಇದು. ಸೊ ಈ ಟೈಮ್ನಲ್ಲಿ ಎಲ್ಲಿ ಪ್ಲಸ್ ಇರುತ್ತೋ ಅಲ್ಲಿ ಸಿಗ್ನಲ್ ಇಲ್ಲ ಅಂತ ಹೇಳಿದ್ರೆ ತುಂಬಾ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಇಲ್ಲೂ ಅದೇ ರೀತಿ ಟ್ರಾಫಿಕ್ ತುಂಬಾ ಇದೆ. ಸೊ ನಾನು ವಿಡಿಯೋ ಮಾಡೋದನ್ನ ಪಕ್ಕದಲ್ಲಿ ಎಲ್ಲ ನೋಡ್ತಿದ್ದಾರೆ. ಹಂಗೆ ಹೋಗೋಣ ಬನ್ನಿ. ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಬಂದೆ, 2 ಮಿನಿಟ್ಸು. ಸೊ ಅವ್ರಿಗೆ ಫೋನ್ ಮಾಡಿಬಿಟ್ಟು ಎಲ್ಲಿಗೆ ಅಂತ ಗೊತ್ತು, ಮಾರುತಿ ನಗರ, ಸರಿ ಅದು ಮತ್ತಿಕೆರೆಗೆ ಅಂತ, ಎಷ್ಟೊತ್ತು ಬರ್ತಾರೆ ಏನು ಅಂತ ಕೇಳ್ಕೊಳ್ಳೋಣ. ಸೊ ಒಂದು ಫೋನ್ ಮಾಡ್ಕೊತೀನಿ, ಸಿಗಮ್ಮ. ಮತ್ತೆ ಮತ್ತಿಕೆರೆಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ, ಅಲ್ಲಿ ಸಿಗೋಣ. ಓಕೆನಾ, ಬಾಯ್. ಸೊ ಇವಾಗ ಸುಂಕದಕಟ್ಟೆಯಿಂದ ಇಲ್ಲಿ MS ರಾಮಯ್ಯ ಹಾಸ್ಪಿಟ್ಲ್ ಇದೆಯಲ್ಲ, ಹಾಸ್ಪಿಟ್ಲು ಪ್ಲಸ್ ಕಾಲೇಜ್ ಎರಡು ಇಲ್ಲೇ. ಸೊ ಅಲ್ಲಿಗೆ ಡ್ರಾಪ್ ಆಯಿತು. ಯಪ್ಪ, ಅಲ್ಲಿಂದ ಸುಂಕದಕಟ್ಟೆಯಿಂದ MS ರಾಮಯ್ಯ ಬರೋಷ್ಟೊಳಗಡೆ ಎಷ್ಟು ಟ್ರಾಫಿಕ್ಕು ಏನಪ್ಪ. ಅಲ್ಲಿಂದ ಎಲ್ಲಿಗೆ ಆ ರೋಡ್ಗಳಂತೂ ಫುಲ್ಲು ಚಿಕ್ಕ ರೋಡ್ಗಳು. ಸೊ ಒಂದು ಗಾಡಿ ಹೋದರೆ ಮತ್ತೊಂದು ಗಾಡಿ ಬರೋದಿಲ್ಲ. ಸೊ ಸುಂಕದಕಟ್ಟೆಯಿಂದ ಕುರುಬ್ರಳ್ಳಿ ಕಡೆಯಿಂದ ಬಂದು ಯಶವಂತಪುರ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ, ಅಲ್ಲಿಂದ ಬಂದು ಮತ್ತು ಅಲ್ಲಿಂದ ಸದಾಶಿವನಗರ ಪೊಲೀಸ್ ಸ್ಟೇಷನ್ ರೋಡು ಅಲ್ಲಿ ಬಂದು ಸಿಗ್ನಲ್ ಲೆಫ್ಟ್ ತಗೊಂಡು ಸೊ ಹಂಗೆ ಬಂದಿದ್ದಾಯಿತು. ಹಂಗೆ ಬರುವಾಗ ಎಷ್ಟು ಏನು ಸುಮ್ಮನೆ ಸುಮ್ಮನೆ ಬರೋದಿಲ್ಲ ಗಾಡಿಗಳು, ಹಾರನ್ ಹೊಡಿತಾನೇ ಇರ್ತಾರೆ. ಮುಂದೆಗಡೆ ಒಂದು ಗಾಡಿ ಪಾಸ್ ಆಗ್ತಾ ಇರ್ತದೆ, ಆ ಪಾಸ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಬಿಟ್ಟರೆ ಹಿಂದೆಗಡೆನೂ ಹಾರನ್ ಮಾಡ್ತಾನೆ. ಅಯ್ಯೋ, ಸುಮ್ಮನೆ ಒಂದು ಸಲ ಹಾರನ್ ಮಾಡಿಬಿಡೋದೇ ಇಲ್ಲ, ಹಾರನ್ ಮಾಡ್ತಾನೇ ಇರ್ತಾರೆ. ಯಪ್ಪ, ಇದಕ್ಕೆ ಹೇಳೋದು ಶಬ್ದ ಮಾಲಿನ್ಯ ಜಾಸ್ತಿ ಆಗುತ್ತೆ ಅಂತ. ಅದಕ್ಕೆ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವಾಗ ಅವಶ್ಯಕತೆ ಇದೆ ಆವಾಗ ಮಾತ್ರ ಹಾರನ್ ಮಾಡಿ. ಅದ್ರ ಜೊತೆಗೆ ಈ ವಾಯು ಮಾಲಿನ್ಯ ಜಾಸ್ತಿ. ಸೊ ನಮ್ಮ ಗಾಡಿಗಳಿಂದ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಎರಡೂ ಆಗುತ್ತೆ ಈ ಒಂದು ವೆಹಿಕಲಿಂದ. ಅದಕ್ಕೆ ಹೇಳೋದು, ಹಾರನ್ನು ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ಬಳಸಿ. ಮತ್ತು ವಾಯು ಮಾಲಿನ್ಯ ತಡೆಗಟ್ಟಬೇಕಂದ್ರೆ ನಮ್ಮ ವೆಹಿಕಲಿಂದ ಕರೆಕ್ಟ್ ಟೈಮ್ಗೆ ಎಮಿಷನ್ ಟೆಸ್ಟ್ ಮಾಡ್ತೀವಿ, ಅವಾಗ ಮಾತ್ರ ಸಾಧ್ಯ. ಅನ್ನಂಗೆ ಇವತ್ತು ಒಂದು ಇನ್ಸೂರೆನ್ಸ್ ಲಾಸ್ಟ್ ಡೇಟ್, ಇವತ್ತಲ್ಲ ನಾಳೆ ಲಾಸ್ಟ್ ಡೇಟು. ನಾಳೆ ಭಾನುವಾರ ಆಗಿರೋದ್ರಿಂದ ಇವತ್ತೇ ಮಾಡಿಸ್ಕೋಬೇಕು. ಸೊ ಇವತ್ತು ಇನ್ಸೂರೆನ್ಸ್ ಮಾಡಿಸ್ಕೊತಾ ಇದ್ದೀನಿ, ಬರೀ 3 ತಿಂಗಳಿಗೆ ಮಾಡಿಸ್ಕೊತೀನಿ. ಸೊ ಇನ್ಸೂರೆನ್ಸ್ ಮಾಡಿಸೋದಕ್ಕಿಂತ ಮುಂಚೆ ಏನೇನೆಲ್ಲ ಪಾಯಿಂಟ್ಸ್ ನೋಡಬೇಕು ಅನ್ನೋದು ನಿಮ್ಗೆ ಏನಾದ್ರು ಗೊತ್ತಿದ್ದರೆ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾಗಿ ನೆಕ್ಸ್ಟು ನಾನು ಮಾಡಿಸ್ಕೋಬೇಕಂದ್ರೆ ಅದನ್ನೆಲ್ಲ ಪಾಯಿಂಟ್ಸನ್ನು ನೋಡಿಕೊಂಡು ನಾನು ಇನ್ಸೂರೆನ್ಸ್ ಮಾಡಿಸ್ಕೊತೀನಿ. ಮತ್ತು ನಮ್ಮ ವೀಕ್ಷಕ ಪ್ರಭುಗಳಿಗೂ ಸಹ ಗೊತ್ತಾಗುತ್ತೆ. ಸೊ ನೀವೇನಾದರೂ ಪಾಯಿಂಟ್ಸ್ಗಳು ಹಾಕಿದರೆ ಆ ಪಾಯಿಂಟ್ಸ್ಗಳನ್ನ ನೆಕ್ಸ್ಟು ಒಂದು ವೀಡಿಯೋದಲ್ಲಿ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ಒಂದು ನೆಕ್ಸ್ಟು ಡ್ಯೂಟಿ ಬಿದ್ದಿದೆ, ಆ ಡ್ಯೂಟಿ ತೊಗೊಂಡಿದ್ದೀನಿ. ಕಸ್ಟಮರ್ ಆಲ್ರೆಡಿ ಮೆಸೇಜ್ ಹಾಕಿದರೆ ಬನ್ನಿ ಬೇಗ ಅಂತ ಹೇಳ್ಬಿಟ್ಟು, ಲೇಟ್ ಆಗ್ತದೆ ಬನ್ನಿ ಬೇಗ ಅಂತ. ಸೊ ಅವ್ರನ್ನ ಪಿಕಪ್ ಮಾಡೋಕ್ಕೆ ಹೋಗಬೇಕು. ಇವಾಗ MS ರಾಮಯ್ಯ ಕಾಲೇಜಿಂದ ಮತ್ತು ಹಾಸ್ಪಿಟ್ಲಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ನಾನು ಕೆಲಸ ಮಾಡಿದ್ದು, ಆವಾಗಲೇ ಹೇಳಿದ್ದೆ ನಿಮಗೆ. ಸೊ ಇಲ್ಲಿಗೆ ಬಂದಾಗ ಎಲ್ಲ ಜ್ಞಾಪನ ಆಗುತ್ತೆ. ನಾನು ಒಂದು ಸ್ವಲ್ಪ ಕೈ ಕುಯ್ಕೊಬಿಟ್ಟಿದ್ದೆ ಕೆಲಸ ಮಾಡುವಾಗ, ಆವಾಗ ಇದೇ ಹಾಸ್ಪಿಟ್ಲಿಗೆ ಬಂದು ಹೊಲಿಗೆಲ್ಲ ಹಾಕ್ಸ್ಕೊಂಡಿದ್ದೆ, ಅದು ಜ್ಞಾಪನ ಆಯಿತು. ಸೊ ಬನ್ನಿ ಹಾಗಾದ್ರೆ ಮುಂದೆ ಕಸ್ಟಮರ್ನ ಪಿಕಪ್ ಮಾಡೋಣ. ಸೊ ಇದೇ ಸಿಗ್ನಲ್ ಹತ್ರ ನಿಂತಿದ್ದೀನಿ. ರೆಡ್ ಸಿಗ್ನಲ್ ಬಿದ್ದಿದೆ. ಇನ್ನು ನಾವಿವಾಗ ಇಲ್ಲಿ ಲೆಫ್ಟ್ಗೆ ಹೋಗಬೇಕು. ಆ ಲೆಫ್ಟ್ ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಯಾವುದು ನಾನು ಕೆಲಸ ಮಾಡಿದ್ದೆ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದೇ ರೋಡು, ಮೆಕ್ಡೊನಾಲ್ಡ್ಸ್ ರೋಡು. ಸೊ ಈ ಲೆಫ್ಟಲ್ಲಿ ಬರುತ್ತೆ ನೋಡಿ, ಆದರೆ ತೋರಿಸ್ತೀನಿ. ಸ್ವಲ್ಪ ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸೊ ಇದೇ ಮೆಕ್ಡೊನಾಲ್ಡ್ಸ್, ಇಲ್ಲಿದೆ ಮೆಕ್ಡೊನಾಲ್ಡ್ಸ್. ಈ ಮೆಕ್ಡೊನಾಲ್ಡ್ಸಲ್ಲೇ ನಾನು ಕೆಲಸ ಮಾಡಿದ್ದು 2 ವರ್ಷಗಳ ಕಾಲ.
ಕೆಲಸ ಮಾಡಿ ತುಂಬ ಖುಷಿಯಾಗುತ್ತೆ ಮಾತ್ರ ಈ ಪ್ಲೇಸಿಗೆ ಬಂದಾಗ. ಬೆಸ್ಟ್ ಕ್ಲಬ್ ಹತ್ರ ಡ್ರಾಪ್ ಆಯಿತು, ರಾಜರಾಜೇಶ್ವರಿ ನಗರ. ನೋಡಿ ಯಾವ ಥರ ಕೋಇನ್ಸಿಡೆನ್ಸು. ಇವತ್ತು ನಾವು ನೈಟು 10:30ಗೆ ಡೆವಿಲ್ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ನಾನು ಇವಾಗ ಡ್ರಾಪ್ ಮಾಡ್ತಾ ಇರೋದು ಅದೇ ಏರಿಯಾ, ದರ್ಶನ್ ಸರ್ ಏರಿಯಾಗೇ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ. ಇವಾಗ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಇಲ್ಲಿಂದನೇ ಒಂದು ಪಿಕಪ್ ಬಿದ್ದಿದೆ, ಎತ್ಕೊಂಡು ಹೋಗುವಂತ. ಇಲ್ಲೇ ಹತ್ರದಲ್ಲಿ ಇಲ್ಲೇ ಸ್ಟ್ರೈಟ್ ಹೋದರೆ ಅಲ್ಲೇ ದರ್ಶನ್ ಸರ್ ಅವ್ರ ಮನೆ. ಇಲ್ಲೆಲ್ಲ ಇಲ್ಲೇ ಇದೆ ಒಟ್ಟಿನಲ್ಲಿ ದರ್ಶನ್ ಸರ್ ಅವ್ರ ಮನೆ. ಸೊ ನಾವು ಇವಾಗ ದರ್ಶನ್ ಸರ್ ಅವ್ರ ಮನೆ ಇರುವಂತಹ ಏರಿಯಾಗೆ ಬಂದಿದ್ದೀವಿ. ಸೊ ಅವ್ರ ಮನೆ ಹತ್ರ ಹೋಗ್ತಾ ಇಲ್ಲ, ಅವ್ರ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ. ಇಲ್ಲಿ ಡ್ರಾಪ್ ಇತ್ತು, ಡ್ರಾಪ್ ಬಂದಿದೆ. ಸೊ ನಿಮ್ಗೇನಾದ್ರು ಗೊತ್ತಿರೋ ಬೆಸ್ಟ್ ಕ್ಲಬ್ ಹತ್ರ ಇರೋದು, ಬೆಸ್ಟ್ ಕ್ಲಬ್ಬಿಂದ ಎಷ್ಟು ದೂರ ಅಂತ ನಿಮ್ಗೆ ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ಸೊ ನೋಡಿ, ರಾಜರಾಜೇಶ್ವರಿ ನಗರ, ದರ್ಶನ್ ಸರ್ ಅವರು ಇರುವಂಥ ಏರಿಯಾ ಇದೇ ಏರಿಯಾ. ಒಂದು ಸ್ವಲ್ಪ ಇಲ್ಲೇ ಒಂದು ವಾಕಬಲ್ ಡಿಸ್ಟೆನ್ಸಲ್ಲೇ. ಸೊ ಅಲ್ಲಿ ಆ ಕಡೆ ಹೋದರೆ ತೋರಿಸ್ತೀನಿ ಖಂಡಿತವಾಗೂ. ಎಲ್ಲಿದೆ ನೋಡೋಣ ಇರಿ ಪಿಕಪ್ ಪಾಯಿಂಟ್ ಆ ಕಡೆ ಇದ್ದರೆ ನೋಡ್ತೀನಿ. ಸೊ ನಾವು ಇವಾಗ ಸ್ಟ್ರೈಟ್ ಹೋಗ್ಬಿಟ್ಟು ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಲೆಫ್ಟ್ ಹೋಗಿದ್ರೆ ನಮಗೆ ಪಿಕಪ್ ಪಾಯಿಂಟ್ ಸಿಗುತ್ತೆ. ದರ್ಶನ್ ಸರ್ ಅವ್ರ ಮನೆಗೆ ರೈಟ್ ಹೋಗಬೇಕು. ತೋರಿಸ್ತೀನಿ ಬನ್ನಿ ಎಲ್ಲಿ ಅಂತ. ಸೊ ನಾನೀಗ ಲೆಫ್ಟ್ ಹೋಗ್ತೀನಿ. ದರ್ಶನ್ ಸರ್ಗೆ ಮನೆಗೆ ಏನಾದ್ರು ಹೋಗ್ಬೇಕಂದ್ರೆ ರೈಟ್ ಹೋಗಿ ಮುಂದೆ ರೈಟ್ ಫುಲ್ಲು ಹೋಗಿ ಅಲ್ಲಿ ದರ್ಶನ್ ಸರ್ ಅವರ ಮನೆ ಸಿಗುತ್ತೆ. ಸೊ ನಮಗೀಗ ಪಿಕಪ್ ಪಾಯಿಂಟ್ ಈ ಕಡೆ ಇದೆ, ರಾಜರಾಜೇಶ್ವರಿ ನಗರ. ಸೊ ಈ ಕಡೆ ನಾವು ಹೋಗ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಕನ್ಫ್ಯೂಷನ್ ಜಾಸ್ತಿ. ಆ ಕಡೆ ಹೋಗೋದು ಅಂತಾನೆ ಕನ್ಫ್ಯೂಷನ್ ಇದೆ. ನಾನು ಒಂದು 2-3 ಸಲ ನೋಡಿದ್ದೀನಿ, ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಅಂತ. ಜೋರಾಗಿ ತಡೆಯೋಕ್ಕೆ ಹಾಕಿದೆ, ಅಷ್ಟು ಬರ್ತೈತೆ. ಹೋಗ್ಬಿಟ್ಟು ಬಂದ್ಬಿಡೋಣ. ಸೊ ಏನಪ್ಪ ಎಷ್ಟೊಂದು ಸಕ್ಕ ಟ್ರಾಫಿಕ್ ಇತ್ತು ಮಾತ್ರ. ರಾಜರಾಜೇಶ್ವರಿ ನಗರದಿಂದ HSR ಲೇಔಟಿಗೆ ಡ್ರಾಪು ಸರಿ ಸುಮಾರು 16 ಕಿಲೋಮೀಟ್ರಿಗೆ 32 ನಿಮಿಷದಲ್ಲಿ ಬರಬೇಕಾಗಿತ್ತು. ಸೊ ನಾನು ತಗೊಂಡಿರುವಂಥ ಟೈಮ್ ಎಷ್ಟು ಅಂತ ಹೇಳಿದ್ರೆ 1 hour 10 ನಿಮಿಷ. ಫುಲ್ಲು ಸುಸ್ತಾಗೈತೆ ನನಗಂತೂ. ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೊ ರೆಸ್ಟ್ ಮಾಡಲಿಲ್ಲ, ಯಾಕೆ ಅಂತ ಹೇಳಿದ್ರೆ ಒಂದು ಡ್ಯೂಟಿ ಬಿತ್ತು. ಸೊ ಆ ಡ್ಯೂಟಿ ನೋಡಿದ ತಕ್ಷಣ ಅಕ್ಸೆಪ್ಟ್ ಮಾಡಬೇಕು ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಸೊ ನಾನು ಇಲ್ಲಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಬೇಕಾಗಿತ್ತು. ಸೊ ಚಿಕ್ಕಪೇಟೆ ಅಂದ ತಕ್ಷಣ ನನಗೆ ಅಲ್ಲಿ ಒಂದು ಚಿಕ್ಕ ಹೋಟ್ಲಿದೆ, ರೋಡ್ ಸೈಡಲ್ಲಿ ಮಾಡೋದು, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿಗೆ ಹೋಗಿ ಊಟ ಮಾಡೋಣ ಅನಿಸ್ತು. ಅದಕ್ಕೆ ಚಿಕ್ಕಪೇಟೆಗೆ ಡ್ಯೂಟಿ ಬಿದ್ದಿದೆ, ಅಲ್ಲಿ ತೊಗೊಂಡಿದ್ದೀನಿ. ಸೊ ಅಲ್ಲಿ ಬ್ರೆಡ್ ಚೆನ್ನಾಗಿ ಮಾಡ್ತಾರೆ, ಆ ಬ್ರೆಡ್ ತಿನ್ನಬೇಕಂತ ಆಸೆ ಇದೆ. ಸೊ ಆ ಬ್ರೆಡ್ ತಿನ್ನೋಕ್ಕೋಸ್ಕರ ಚಿಕ್ಕಪೇಟೆಗೆ ಡ್ಯೂಟಿ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಬೇಗ 9 ನಿಮಿಷ ತೋರಿಸ್ತಾ ಇದೆ ಪಿಕಪ್ ಪಾಯಿಂಟು. ಹೋಗಿ ಬೇಗ ಪಿಕಪ್ ಮಾಡಿಬಿಟ್ಟು ಸೊ ಬೇಗ ಡ್ರಾಪ್ ಮಾಡಿಬಿಟ್ಟು ಬ್ಲಡ್ ತಿನ್ನೋಣ. ಸೊ ಬ್ಲಡ್ ತಿನ್ನೋಕ್ಕೋಸ್ಕರ ಚಿಕ್ಕಪೇಟೆಗೆ ಡ್ಯೂಟಿ ತಗೊಂಡು ಹೋಗ್ತಾ ಇದ್ದೀನಿ. நம்மளுக்கு ಚಿಕ್ಕಪೇಟೆಗೆ ಆಸೆ ಪಟ್ಟು ಡ್ಯೂಟಿ ಅಕ್ಸೆಪ್ಟ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ರಾಫಿಕ್ ನೋಡ್ಬಿಟ್ಟು ನನಗೆ ಭಯ ಆಗೋಯ್ತು. ಈಗ ನಾನು ಅಲ್ಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನಿಂದ ಡ್ರಾಪ್ ಇತ್ತು. ಸೊ ಅಲ್ಲಿಂದ ಮತ್ತೆ ನಾನು ಊಟಕ್ಕೆ ಹೋಗ್ಬೇಕಾದ್ರೆ ಜಾಗಕ್ಕೆ ಇಲ್ಲ ಅಂದ್ರೂ ಒಂದು 1/2 hour ಆಗೋದು. ಅದಕ್ಕೋಸ್ಕರ ಅಲ್ಲೇ ಬುಕ್ಕಿಂಗ್ ಬಿತ್ತು, ಅಲ್ಲಿಂದನೇ ಬುಕ್ಕಿಂಗ್ ಬಿತ್ತು. ಎಲ್ಲಿ ಡ್ರಾಪ್ ಮಾಡಿದ್ದು ನಾವು ಕಸ್ಟಮರ್ನ ಅಲ್ಲಿಂದನೇ ಮತ್ತೆ ಪಿಕಪ್ ಬಿತ್ತು. ಸೊ ಅವ್ರನ್ನ ಪಿಕಪ್ ಮಾಡ್ಕೊಂಡು ಸೀದಾ ಇಲ್ಲಿ ಉತ್ತರಳ್ಳಿ ಮೇನ್ ರೋಡ್ಗೆ, ಅದೇ ಡಾಕ್ಟರ್ ವಿಷ್ಣುವರ್ಧನ್ ಮೇನ್ ರೋಡ್ಗೆ ಬಂದಿದ್ದೀನಿ. ಸೊ ಅಲ್ಲೋಗಿ ನಾವು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಊಟಕ್ಕೆ ಹೋಗಿದ್ರೆ ಮಾತ್ರ ನಾನು ಅಲ್ಲಿಂದ ಬಂದಿದ್ದು HSR ಲೇಔಟಿಂದ ಬಂದಿದ್ದು ತುಂಬ ವೇಸ್ಟ್ ಆಗಿಬಿಡೋದು. ಸೊ ಅದಕ್ಕೆ ಊಟ ಬೇಕಾದ್ರೆ ಇನ್ನೊಂದು ದಿವಸ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಡ್ಯೂಟಿ ತಗೊಂಡು ಬಂದು ಇಲ್ಲಿ ಡ್ರಾಪ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲೆಲ್ಲಾದರೂ ಊಟ ಮಾಡಬೇಕು, ನೋಡೋಣ ಬನ್ನಿ ಎಲ್ಲರೂ ಊಟ ಮಾಡೋಣ ಅಂತ. ಗಾಡಿ ನಿಲ್ಲಿಸ್ಬಿಟ್ಟು ಊಟ ಹೊಡಿಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೊಂದು ಐತೆ ಅಂಗಡಿ, ಬಟ್ ಅಲ್ಲಿ ಬೇಡ, ಬೇರೆ ಕಡೆ ನೋಡೋಣ. ಹಿಂಗೆ ಹೋದ್ರೆ ಉತ್ತರಹಳ್ಳಿ ಸಿಗುತ್ತೆ, ಹಿಂಗೆ ಹೋದ್ರೆ ಉತ್ತರಹಳ್ಳಿ.
ಲಿವರ್. ಟೈಮ್ ಆಗ್ಬಿಟ್ಟಿದೆ, ಅದು ಮಧ್ಯಾಹ್ನ ತಿನ್ಬೇಕಾಯ್ತು. ನಾನು ಬ್ಲಡ್ಗೆ ಆಸೆ ಪಟ್ಕೊಂಡು ಟೈಮ್ ಕರೆಕ್ಟಾಗಿ ಊಟ ಮಾಡಿಲ್ಲ. ಚಿಕ್ಕಪೇಟೆಯಲ್ಲಿ ಬ್ಲಡ್ ಸಿಗುತ್ತೆ ಅಂತ ಅಲ್ಲ, ಫುಲ್ ಟ್ರಾಫಿಕ್ ಜಾಮು. ತಿನ್ಬಿಟ್ಟಿದ್ದ ಜೊತೆಗೆ ಒಂದು ಕಾಫಿ ಕುಡಿದ್ಬಿಟ್ಟು 9 ಗಂಟೆವರೆಗೂ ಸ್ಟಾಪ್ ಮಾಡಲ್ಲ, ಚಿಕ್ಕ. ಸೊ ತಿನ್ಕೊಂಡು ಕಾಫಿ ಕುಡಿಗೆ ಹೋಗೋಣ ಆಯಿತಾ. ಸೊ ನಾನು ಉತ್ತರಳ್ಳಿ ಅದೇ ಲಿವರ್ ತಿನ್ಕೊಂಡು ಮತ್ತು ಕಾಫಿ ಕುಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಯಾವ್ದಾದ್ರು ಡ್ಯೂಟಿ ಬೀಳುತ್ತಾ ಅಂತ ನೋಡ್ತಾ ಇದ್ನಲ್ಲ, ಆವಾಗ ಬೇರೆ ಕಡೆ ಎಲ್ಲ ಬೀಳ್ತಾಯಿತ್ತು. ಒಂದು 600 ರೂಪಾಯಿ ಡ್ಯೂಟಿ ಎಲ್ಲಿ ಬೀಳ್ತು ಅಂತ ಹೇಳಿದ್ರೆ ಈ ವರ್ತೂರು ಸೈಡ್ ಬೀಳ್ತು, ಮತ್ತು ಈ ಕಡೆ ವರ್ಮೂರು ಕಡೆನೇ ಬೀಳ್ತು. ಸೊ ತಗೋಣ ಬೇಡವ ಅಂತ ಯೋಚನೆ ಮಾಡ್ತಾನೇ ಇದೆ. ಅಷ್ಟೊತ್ತಿಗೆ ಒಂದು ಸುಂಕುದಕಟ್ಟೆಗೆ ಡ್ಯೂಟಿ ಬಿದ್ದುಬಿಡ್ತು. ಸೊ ಸುಂಕುದಕಟ್ಟೆಗೆ ಬಿದ್ದಾದ್ಮೇಲೆ ಇನ್ನೇನು ಮನೆ ಹತ್ರನೇ ಅಲ್ವಾ ಅಂತ ಹೇಳ್ಬಿಟ್ಟು ಹೆಂಗಿದ್ರು ನಮ್ಮ ಅಮ್ಮನಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕಾಯ್ತು. ನಮ್ಮ ಅಮ್ಮನಿಗೆ ನೆನ್ನೆ ಹಾಸ್ಪಿಟ್ಲಿಗೆ ತೋರಿಸಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಫಂಕ್ಷನ್ಗೆ ಹೋಗಿದ್ರು. ಲಿಕ್ಕಿ ಅವರ ಫಂಕ್ಷನಲ್ಲಿ ಡ್ಯಾನ್ಸ್ ಆಡ್ತಾಯಿದ್ದ ಅವರ ಸ್ಕೂಲಲ್ಲಿ. ಸೊ ಅದು ನೋಡೋಕ್ಕೆ ನಮ್ಮ ಅಮ್ಮ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ರು. ಸೊ ಆದ್ದರಿಂದ ಹಾಸ್ಪಿಟ್ಲಿಗೆ ತೋರ್ಸೋಕ್ಕಾಗಿರಲಿಲ್ಲ. ಇವತ್ತು ನಾನು ಕರ್ಕೊಂಡು ಹೋಗಬೇಕು, ಅದಕ್ಕೋಸ್ಕರ ಹತ್ರಕ್ಕೆ ಬಂದಲ್ಲ ಸುಂಕುದಕಟ್ಟೆಗೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ತಾಯಿದ್ದೀನಿ. ಮತ್ತು ಹಾಗೇ ನನ್ನ ಮಿಸ್ಸಸ್ಗೂ ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಯಾಕೆಂದರೆ ರಿಪೋರ್ಟ್ ಬಂದಿರೋದನ್ನ ತೋರಿಸಿರಲಿಲ್ಲ ಇನ್ನು. ಸೊ ಹಾಗಾಗಿ ಅದನ್ನು ತೋರಿಸ್ಕೊಂಡು 10:00ವರೆಗೆ ಡೆವಿಲ್ ಫಿಲಮ್ ನೋಡೋಕೆ ಹೋಗಬೇಕು. ಡೆವಿಲ್ 10:30 ಶೋಗೆ ಯಾರ್ಯಾರೆಲ್ಲ ಹೋಗ್ತಾಯಿದ್ದೀವಿ ಅನ್ನೋದನ್ನು ಸೊ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮಗೆ ಹೇಳ್ತೀನಿ. ನಾನು ನಮ್ಮ ಮಿಸ್ಸಸ್ಸು ಇಲ್ಲಿಂದ ಹೋಗ್ತಾಯಿದ್ದೀವಿ. ನಾವು ಕಪಲ್ಸು ಮತ್ತು ಇನ್ನೊಂದು ಕಪಲ್ಸ್ ಬರ್ತಿದೆ, ಅವರು ಯಾರು ಅಂತ ಹೇಳ್ತೀನಿ. ಸೊ ಈಗ ಹೋಗಿ ಮನೆಗೆ ಹೋಗಿ ನಮ್ಮ ಅಮ್ಮನ ಕರ್ಕೊಂಡು ಮತ್ತು ಹಾಗೆ ಬರ್ತಾ ನಮ್ಮ ಆಂಧವೇ ಅಷ್ಟೊತ್ತಿಗೆ ನಮ್ಮ ಮಿಸ್ಸಸ್ಗೆ ಕೆಲಸನೇ ಬಿಟ್ಟಿರ್ತದೆ. ನಮ್ಮ ಮಿಸ್ಸಸ್ನೇ ತಗೊಂಡು ಸೀದಾ ಹಾಸ್ಪಿಟ್ಲಿಗೆ ಹೋಗೋದು. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬೇಗನೆ ಕರ್ಕೊಂಡು ಬಂದು ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ನಾವು ಸಿನಿಮಾಗೆ ಹೋಗೋಣ. ಸರಿ ಆಯಿತು, ಸಿಗೋಣ, ಓಕೆನಾ. ಸೊ ಗಾಡಿ ನಿಲ್ಲಿಸ್ಬಿಟ್ಟು ಹೋಯ್ತಾ ಅದೀನಿ ಮನೆಗೆ. ನನ್ನ ಮಗಳು ಏನು ಮಾಡ್ತಾಳೆ ಅಂತ ನೋಡೋಣ. ನನ್ನ ಮಗಳು ಏನು ಮಾಡ್ತಾಳೆ ಅಂತ ನೋಡ್ತೀನಿ. ಮಲಗ್ಬಿಟ್ಟವಳೆ ನನ್ನ ಮಗಳು, ಮಲಗ್ಬಿಟ್ಟವಳೆ. ಏನಾಗಿರುತ್ತೆ ಬೇಗ ಮಲಗ್ಬಿಟ್ಟವಳೆ. ಹಂಗಾರೆ ಅವಳನ್ನ ಕರ್ಕೊಂಡು ಹೋಗ್ಬೇಕು ಸ್ಕೂಲಲ್ಲಿ. ಯಾವ ಮಲಿಕಂಡ ಹಾಂ ಏನು ಮಾಡ್ತಾಯಿದ್ದೀರಾ? ಕೇಳೋ ಫಸ್ಟು. ಬರ್ತಾಯಿಲ್ಲ. ಹಾಂ ಇಲ್ಲೇ ಹೋಗ್ಬೋದು, ಇಲ್ಲೋದ್ರೂ ಆಯ್ತದೆ, ಆ ಕಡೆಯಿಂದ ಹೋಗ್ಬೇಕು ನಾವು. ಸೊ ಇವಾಗ ನಮ್ಮಮ್ಮ ಮತ್ತು ನಮ್ಮ ಮಿಸಸ್ಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಈಗ ಟೈಮ್ ಆಲೆ 9:30 ಆಯ್ತಾ ಬಂತು. ಸೊ ನಾವಿವಾಗ ಹಾಂ ಹೇಳಪ್ಪ. ಹಾಂ ಕಾಂತಾರಲ್ಲ ಮಗಳೇ, ಅದು ಡೆವಿಲ್. ಹಾಂ ಇವಾಗ ನಾವು ಡೆವಿಲ್ಗೆ ಹೋಗ್ತಾಯಿದ್ದೀವಿ. ಡಿ ಬಾಸ್. ಈಗ ನಾನು ಮತ್ತು ನಮ್ಮ ಮಿಸ್ಸಸ್ಸು ನಮ್ಮ ಮಗಳು 3 ಜನ ಇಲ್ಲಿದ್ದೀವಿ. ಇನ್ನು 2 ಫ್ಯಾಮಿಲಿ ಬರಬೇಕು. 1 ಫ್ಯಾಮಿಲಿ ಅಂದ್ಕೊಂಡೆ, ಇನ್ನು 2 ಫ್ಯಾಮಿಲಿ, ಟೋಟಲ್ 3 ಫ್ಯಾಮಿಲಿ ಹೋಗ್ತಿರೋದು. 3 ಫ್ಯಾಮಿಲಿ, 1 ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಂದಿದೆ, ಇನ್ನು 2 ಫ್ಯಾಮಿಲಿ ಬರೋದಿದೆ. ಸೊ 1 ಫ್ಯಾಮಿಲಿ ನಮ್ಮ ಜೊತೆ ಬರ್ತಾರೆ, ಮತ್ತು ಇನ್ನೊಂದು ಫ್ಯಾಮಿಲಿ ಸ್ಕೂಟರ್ಲ್ಲಿ ಬರ್ಬೋದು ಮೋಸ್ಟ್ಲಿ. ನೋಡೋಣ ಯಾರು ಬರ್ತಾರೆ ಈಗ ನಮ್ಮ ಜೊತೆ ಅನ್ನೋದನ್ನು ನೀವೇ ನೋಡಿ. ಸೊ ಡೆವಿಲ್ ನೋಡೋಕ್ಕೆ ನಾವು ವಜ್ರೇಶ್ವರಿ ಥಿಯೇಟ್ರಿಗೆ ಹೋಗ್ತಾಯಿದ್ದೀವಿ. ಸೊ ಡೆವಿಲ್ ಹಿಂಗೆ ನಿರೀಕ್ಷೆ ಹೆಂಗೆ ಮಾಡ್ತೀವಿ ನಮ್ಮ ಡೆವಿಲ್? ಚೆನ್ನಾಗಿರುತ್ತಾ ಚೆನ್ನಾಗಿರೋದಿಲ್ವಾ? ನಿನ್ನ ಎಕ್ಸ್ಪೆಕ್ಟೇಷನ್ ಯಾವ ಥರ? ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ. ನೋ ಎಕ್ಸ್ಪೆಕ್ಟೇಷನ್, ಗೋ ಅಂಡ್ ಎಂಜಾಯ್ ಅಷ್ಟೇ. ನನಗನ್ಸುತ್ತೆ ಚೆನ್ನಾಗಿದೆ ಅಂತ ಅನಿಸ್ತಿದೆ. ಸೊ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ ಅಂತ ಹೋಗ್ತಾಯಿದ್ದೀನಿ, ನೋಡೋಣ ಯಾವ ಥರ ಇದೆ ಅಂತ.
ನನಗೆ ಎಕ್ಸ್ಪೆಕ್ಟೇಷನ್ ಅಂದರೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಒಂದು ಡಬಲ್ ರೋಲ್ ಅಂತಲ್ಲ ಇದರಲ್ಲಿ ಹೌದು ಹೌದು. ದರ್ಶನ್ದು. ಇರೋ ಇದು ಆನ್ ಮಾಡಿದ್ದಾನೆ ಅಂತ ನೋಡ್ತೀನಿ. ಆನ್ ಮಾಡಿದೆ ಒಂದೊಂದ್ಸಲ ಏನಾಗುತ್ತೆ ನೋಡಬೇಕು, ಅದು ಮಜಾ ಇದೆ. ಡಬಲ್ ರೋಲ್ ಚೆನ್ನಾಗಿದೆ ಅಂತೆ. ಒಂದು ರಾಮ, ಇನ್ನೊಬ್ಬ ರಾವಣ, ಒಬ್ಬ ವಿಲನ್ನು, ಒಬ್ಬ ಹೀರೋ, 2 ರೋಲಲ್ಲಿ ಇರೋದು. ಯಜಮಾನ ಫಿಲಮ್ ಅಲ್ಲಿ ಒಂದು ಸಾಧು ಪ್ರಾಣಿ ಥರ, ಇನ್ನೊಂದು ಇದ್ರ ಥರ ಇದ್ರಲ್ಲ, ಅದೇ ಥರ ಇದು ಚೆನ್ನಾಗಿರ್ತದೆ. ಯಜಮಾನ ಡಬಲ್ ಆಕ್ಟಿಂಗಾ? ಡಬಲ್ ಆಕ್ಟಿಂಗ್ ಅಲ್ಲ, ಒಬ್ಬನೇ. ಅದು ಅಂದರೆ ಫಸ್ಟ್ ಹಾಫ್ ಬೇರೆ, ಸೆಕೆಂಡ್ ಹಾಫ್ ಬೇರೆ ಥರ ಕ್ಯಾರೆಕ್ಟರ್. ಓಕೆ ಓಕೆ ಓಕೆ. ರಾಬರ್ಟ್ ಥರ ಯಜಮಾನ ಅಲ್ಲ, ರಾಬರ್ಟು. ಅದೇ ಪದೇನಪ್ಪ ಅಂತೀನಿ, ಯಜಮಾನದಲ್ಲಿ ಹಂಗಿರೋಲ್ಲ ಅಂತ. ರಾಬರ್ಟಲ್ಲೇ 2 ಶೇಡ್ಸು, ಇದರಲ್ಲಿ ಡಬಲ್ ಆ್ಯಕ್ಟಿಂಗು ಅಷ್ಟೇ. ಸೊ ಜಾಸ್ತಿ ಲ್ಯಾಗ್ ಆಗಿಬಿಡುತ್ತೆ, ಬೆಳಗ್ಗೆಯಿಂದ ಜಾಸ್ತಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಸೊ ಇಲ್ಲಿಗೆ ಕಟ್ ಮಾಡೋಣ. ಕಬಾಬ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಕಬಾಬ್ ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಮಿಸಸ್ ಕಬಾಬ್ ತಿನ್ಬೇಕಂತೆ, ಅದಕ್ಕೆ ಒಂದು 50 ರೂಪಾಯಿ ಕಬಾಬ್ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕಬಾಬ್ ತಗೊಳಕ್ಕೆ ಬಂದಿರೋದು. ಕಬಾಬ್ ತಗೊಂಡು ತಿನ್ಕೊಂಡು ಹಂಗೆ ಹೋಗ್ತಾ ಇರೋದು. ಬೈದಾದೆ ನೋಡಿ ಕಬಾಬ್ ಹೆಂಗಿದೆ. ಇವಾಗ ಒಬ್ಬ ಸಿಕ್ಕಿದ್ದಾನೆ, ಆ ಫ್ಯಾಮಿಲಿ ಬರ್ತೀನಿ ಅಂತ ಹೇಳ್ದ. ಆ್ಯಕ್ಚುಲಿ ಫ್ಯಾಮಿಲಿ ಬರಲಿಲ್ಲ, ಒಬ್ಬನೇ ಬಂದಿದ್ದಾನೆ. ಯಾರು ಅಂತ ಹೇಳಿದ್ರೆ ನಮ್ಮ ದೋಸ್ತು. ಸೊ ಸಿಕ್ಕಿ ಅಂತ ಹೇಳ್ಬಿಟ್ಟು, ಓಕೆನಾ, ಸದ್ಯ ದೋಸ್ತು. ಸೊ ಇವನೊಬ್ಬ, ಇನ್ನೊಂದು ಫ್ಯಾಮಿಲಿ ಬರುತ್ತೆ, ಅದು ಡೈರೆಕ್ಟಾಗಿ ಅಲ್ಲೇ ಥಿಯೇಟ್ರ್ ಹತ್ರನೇ ಬರ್ತದೆ. ಸೊ ಅಲ್ಲೇ ಬಿಡೋಣ. ಇವಾಗ ನಾವು ಥಿಯೇಟ್ರ್ ಹತ್ರ ಬಂದ್ವಿ. ಟೈಮ್ ಎಷ್ಟು ಗುರು? 10 ಗಂಟೆ ಅಲ್ಲಿಯ 10 ಗಂಟೆ, ಇನ್ನು ಅರ್ಧ ಗಂಟೆ ಐತೆ, ಇನ್ನೂ ಬಿಟ್ಟಿಲ್ಲ. ಸೊ ಬಂದಿದ್ದೀವಿ. ಇದೇ ವಜ್ರೇಶ್ವರಿ ಥಿಯೇಟ್ರು. ಫಸ್ಟು ಇದು ಸಿಂಗಲ್ ಸ್ಕ್ರೀನ್ ಇತ್ತು, ಈಗ ಡಬಲ್ ಸ್ಕ್ರೀನ್ ಆಗಿದೆ. 2 ಸ್ಕ್ರೀನಲ್ಲೂ ಡೆವಿಲೇ ಹಾಕೊಂಡಿದ್ದಾರೆ, ಕಟ್ಔಟ್ ನೋಡಿ. ಫುಲ್ ಹೌಸ್ಫುಲ್ ಆಗಿದೆ, ಹೌಸ್ಫುಲ್ ನೋಡಿ. ಕಾರುಗಳೆಲ್ಲ ನಿಂತವೆ ಇಲ್ಲಿ. ಕತ್ಲೆ ಕಾಣಿಸ್ತಾ ಇಲ್ಲ, ಬಟ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಶೋಗೆ, 10:30 ಶೋಗೆ. ಸೊ ಇಲ್ಲಿ ಇನ್ನೊಂದು ಫ್ಯಾಮಿಲಿ ಅಂತ ಹೇಳಿದ್ನಲ್ಲ, ಈ ಫ್ಯಾಮಿಲಿ ಇನ್ನೊಂದು ಫ್ಯಾಮಿಲಿಯಲ್ಲಿ ಬಂದಿತ್ತೆ ನೋಡಪ್ಪ. ಇವರೇ ಫ್ಯಾಮಿಲಿ. ಸೊ ಟೋಟಲಿ ಸರ್ ಯಾರಂದ್ರೆ ಗೊತ್ತಾಯ್ತಾ? ಅವ್ರ ಫ್ರೆಂಡು. ಸೊ ಇಷ್ಟು ಜನ ಬಂದಿದ್ದೀವಿ ನಾವು ಈಗ ಗ್ರೂಪಲ್ಲಿ ಟೋಟಲಿ ಎಷ್ಟು ಜನ? 4, 1, 5, 6, 8 ಇಲ್ಲೇ ಮರಿ ಮಾದೇವ ಏನು. ಸೊ ಟೋಟಲಿ ಎಷ್ಟು ಜನ ಇದ್ದಾರೋ? 4, 1, 5, 6, 8 ಜನ, 8, 9 ಜನ. ನನ್ನ ಮಗಳು ಸೇರಿಸ್ಕೊಂಡ್ರೆ 9 ಜನ. ಸೊ 9 ಜನ ಬಂದಿದ್ದೀವಿ. ಸೊ ಈ ಡೆವಿಲ್ನ ಫಿಲಮ್ ನೋಡೋಕ್ಕೆ ಇವಾಗ ಬಿಡ್ತಾ ಇದ್ದಾರೆ. 2ನೇ ಸ್ಕ್ರೀನ್ ಅನ್ಸುತ್ತೆ ಮೋಸ್ಟ್, ಅದು 2ನೇ ಸ್ಕ್ರೀನ್ ಅನ್ಸುತ್ತೆ ಮೋಸ್ಟ್ ಅದು ಬಿಡ್ತಾ ಇರೋದು. ನನಗೇನಾ? ಅಕ್ಕ ಅದೇ 2ನೇ ಸ್ಕ್ರೀನ್ ಅದು. ಹಾಂ ಬಾಗೋರಿ ಇಲ್ಲ ಒಂದು ಸ್ವಲ್ಪ ಇದರಲ್ಲಿ ಬೆಳಗ್ಗೆ ಒಂದು ಗ್ರೂಪ್ ಫೋಟೋ ತಗೊಬಿಡಮ್ಮ. ಹಾಂ ಅಪ್ಪ, ಇದು ಫಿಲಮ್ ಬಗ್ಗೆ ಯಾವ ಥರ ನಿನ್ನ ಒಪಿನಿಯನು? ಚೆನ್ನಾಗಿದೆ, ಚೆನ್ನಾಗಿಲ್ಲ, ಯಾವ ಥರ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಬಸ್, ನಮ್ಮದು ಡಿ ಬಾಸ್ ಚೆನ್ನಾಗಿದ್ದೇ ಇರ್ತದೆ. ಮೊದಲೇ ನೀನು ಡಿ ಬಾಸ್ ಫ್ಯಾನ್ ನೀನು. ಹಾಂ ಚೆನ್ನಾಗಿದೆ ಅಂತ ಹೋಗ್ತಾ ಇದೆಯಾ? ಚೆನ್ನಾಗಿದೆ, ಆಲ್ಮೋಸ್ಟ್ ನಾವು ದರ್ಶನ್ ಯಾವುದೋ ಮೂವಿನೂ ಬಿಟ್ಟಿಲ್ಲ. ಹಾಂ ಚೆನ್ನಾಗಿರುತ್ತೆ, ಎಕ್ಸ್ಪೆಕ್ಟೇಷನ್ ಬಿಡೋದು ಇಲ್ಲ. ನೋಡಿದ್ವಿ. ಹೌದಾ? ಹೆಂಗೆ ಇದ್ರೂ ಫೇಲ್ ಆಗಲ್ಲ, ನೋಡಲೇಬೇಕು ಅಂತ ಬಂದಿದ್ದೀವಿ, ನೋಡಬೇಕು. ಓಕೆ ಓಕೆ, ಗುಡ್ ಜಾಬ್. ಹಾಂ ಇದೇ ಥರ ಸಪೋರ್ಟ್ ಮಾಡ್ತಾರೆ ಆಯಿತಾ, ದೊಡ್ಡ ಮಟ್ಟಿಗೆ ಬೆಳೆಸ್ತಾರೆ. ಬಾಸ್ ಯಾವತ್ತೂ ಬಿಡೋಕ್ಕಾಗಲ್ಲ. ಸರಿ ಬನ್ನಿ, ಈಗ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಸೊ ಎಲ್ಲರನ್ನೂ ಬಿಟ್ಟರೆ ಇವಾಗ ಹೋಗ್ತಾ ಇದ್ದೀವಿ. ಸೊ ಹೊರಗಡೆ ಬಿಟ್ಟಿದ್ದಾರೆ. ನಡಿ ಮುಂದೆ ನಡಿ. ಸೊ ಬನ್ನಿ, ಟಿಕೆಟ್ ತೋರಿಸ್ಬೇಕು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ವಜ್ರೇಶ್ವರಿ ಥಿಯೇಟ್ರು ಫುಲ್ ಸಕ್ಕತ್ತಾಗಿ ರೆನೋವೇಷನ್ ಮಾಡಿದ್ದಾರೆ, ಸಕ್ಕತ್ತಾಗಿ ಕಾಣಿಸ್ತಾ ಐತೆ. ಯಾವ ಮಾಲ್ಗೇನು ಕಡಿಮೆ ಇಲ್ಲ, ಸೂಪರ್ ಐತೆ. ಸೊ ಸ್ಕ್ರೀನ್ 2 ಇದು ಎಲ್ಲ ಚೆನ್ನಾಗಿದೆ. ಹೊಸದು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ನಾವು.
ಸೊ ನೋಡಿ ಇಲ್ಲಿ ಯಾವ ಥರ ಸೀಲಿಂಗ್ ಎಲ್ಲ ಸಾಕಾಗಿ ಮಾಡಿದ್ದಾರೆ. ಸೊ ಓವರಾಲು ಇಲ್ಲಿ ನೋಡ್ಕೊಳ್ಳಿ ಹಂಗಿದೆ ಅಂತ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ